ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ಇವತ್ತು ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಇದೀವಿ. ಕರ್ನಾಟಕ ಮಿರರ್ ನಮ್ಮ ಸ್ಟ್ಯಾಂಡರ್ಡ್ ಆದಂತಹ ಎವ್ರಿ ಡೇ ಕರೆಂಟ್ ಅಫೇರ್ಸ್ ನಲ್ಲಿ ಟಾಪ್ 10 ವೀಕ್ಲಿ ನ್ಯೂಸ್ ಅನ್ನ ಇವತ್ತು ನೋಡ್ತಾ ಇರುವಂತದ್ದು. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಈ ಕ್ಲಾಸಿನಲ್ಲಿ ನಾವು ಏನೆಲ್ಲ ವಿಷಯಗಳಾಗಿದೆ ಅದರ ಡೀಟೇಲ್ಡ್ ಇನ್ ಡೆಪ್ತ್ ಅನಾಲಿಸಿಸ್ ಅನ್ನ ಮಾಡೋಣ. ಅಷ್ಟಕ್ಕೆ ಮುಂಚೆ ನಮ್ಮ ಮಿಷನ್ ಯಶಸ್ವಿ ಅಂತ 1 ಇಯರ್ UPSC ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ಕ್ಲಾಸ್ ಇಂಟೆನ್ಸಿವ್ ಆದಂತಹ ಪ್ರಿಪರೇಷನ್ ಒಂದಿಗೆ ಕೂಡಿರುತ್ತೆ. ಇದರ ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಫಿಲ್ ಮಾಡಬಹುದು. ಮತ್ತು PSI ಸ್ಪೆಸಿಫಿಕ್ ಆದಂತಹ ನಮ್ಮ ಪ್ರೋಗ್ರಾಮು ಮಿಷನ್ ರಕ್ಷಕ್ ಅಂತ. ಆ ಮಿಷನ್ ರಕ್ಷಕ್ನಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ ಮತ್ತು ಎಲ್ಲ ಆಯಾಮಗಳು ಕೂಡಿರುವಂತಹ ಒಂದು ಟೆಸ್ಟ್ ಸೀರೀಸು ನಾಳೆ, ದಟ್ ಈಸ್ 14th ಆಫ್ ಸೆಪ್ಟೆಂಬರ್, ಇದರ ಫ್ರೀ ಟೆಸ್ಟ್ ನಡೀತಾ ಇದೆ ಬೆಂಗಳೂರು ಮತ್ತು ಧಾರವಾಡ ಸೆಂಟರ್ಗಳಲ್ಲಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಎಕ್ಸಾಮಿನಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ರೋ ದಯವಿಟ್ಟು ಬಂದು ಈ ಟೆಸ್ಟ್ ಅನ್ನ ಅಟೆಂಪ್ಟ್ ಮಾಡಿ ಮತ್ತು ಮಿಷನ್ ರಕ್ಷಕಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಈ ನಂಬರಿಗೆ ಕರೆ ಮಾಡಿ. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಕರ್ನಾಟಕ ರತ್ನ. ಸೊ ಈ ಲಾಸ್ಟ್ ವೀಕು ಬಹಳನೇ ಮುಖ್ಯವಾದಂತಹ ಒಂದು ನ್ಯೂಸ್ ಗಳಲ್ಲಿ ಒನ್ ಆಫ್ ದ ನ್ಯೂಸ್ ಏನು ಅಂದ್ರೆ, ಕರ್ನಾಟಕ ರತ್ನವನ್ನ ಕೊಡಬೇಕು ಅಂತ ಯಾರಿಗೆ ಸರೋಜಾದೇವಿ ಮತ್ತು ವಿಷ್ಣುವರ್ಧನ್ ಅವರಿಗೆ ಈ ಖ್ಯಾತಿಯನ್ನ, ಈ ಪುರಸ್ಕಾರವನ್ನ ನೀಡಲಾಗಿದೆ. ಅಂಡ್ ಇಟ್ ಈಸ್ ಟು ಬಿ ಅವಾರ್ಡೆಡ್ ಪಾಸ್ಟ್ಯೂಮಸ್ಲಿ, ದಟ್ ಈಸ್ ಮರಣೋತ್ತರ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕೊಡುವಂತದ್ದು. ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಇದು. ಭಾರತ ರತ್ನ ತರದ ಒಂದು ಪ್ರಶಸ್ತಿ ಇದು. 1992 ಅಲ್ಲಿ ಸ್ಥಾಪಿತವಾಗಿದ್ದು, ಕರ್ನಾಟಕ ರತ್ನ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ. ನಾನೀಗಷ್ಟೇ ಹೇಳಿದೆ, ಸಾಕಷ್ಟು ಪ್ರಶಸ್ತಿಗಳಿದೆ. ಪ್ರಶಸ್ತಿಗಳದ್ದೇ ಒಂದು ಬೇರೆ ಒಂದು ಕ್ಲಾಸೇ ಮಾಡಬಹುದು. ಬಟ್ ದಿಸ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಫಸ್ಟ್ ಅವಾರ್ಡಿ ಬಂದುಬಿಟ್ಟು ಕುವೆಂಪು ಅಂಡ್ ಡಾಕ್ಟರ್ ರಾಜ್ಕುಮಾರ್. ಇಷ್ಟಕ್ಕೆ ಮುಂಚೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿತ್ತು. ದಟ್ ಈಸ್ ಎ ಲಾಸ್ಟ್ ವಿನ್ನರ್. ಓಕೆ, ಪ್ರೀವಿಯಸ್ ವಿನ್ನರ್ ಯಾರು ಅಂದ್ರೆ ಪುನೀತ್ ರಾಜ್ಕುಮಾರ್. ಈ ವರ್ಷ 2025ರಲ್ಲಿ ಕೊಡಲಾಗ್ತಾ ಇದೆ. ಯಾವುದೇ ಒಂದು ಫೀಲ್ಡಿನಲ್ಲಿ ಶ್ಲಾಘನೀಯವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುವುದು. ಇಲ್ಲಿವರೆಗೂ ಐ ಥಿಂಕ್ 10 ರಿಂದ 12 ಜನರ ಸೇರಿ ಈ ಪ್ರಶಸ್ತಿ ನೀಡಲಾಗಿದೆ. ನಾಟ್ ಕಂಪಲ್ಸರಿ, ಜಸ್ಟ್ ಲೈಕ್ ಭಾರತ್ ರತ್ನ ಎವ್ರಿ ವರ್ಷ ಕೊಡಲೇಬೇಕು ಅನ್ನುವ ಪ್ರಶಸ್ತಿ ಅಲ್ಲ ಇದು. ಅವಾರ್ಡ್ ಕಮ್ಸ್ ವಿತ್ ಅ ಗೋಲ್ಡ್ ಮೆಡಲ್ ವೇಯಿಂಗ್ 50 ಗ್ರಾಮ್ಸ್, ಸೈಟೇಷನ್ ಮತ್ತು ಮೆಮೆಂಟೋ ಹಾಗೂ ಶಾಲ್. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅದು ಒಂದು ಗೌರವಾನ್ವಿತ ಪ್ರಶಸ್ತಿಯಾಗಿ ನಾವು ನೋಡಬೇಕು. ರೈಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ನ್ಯೂಸ್, ಸ್ಟೇಟ್ ಗವರ್ನಮೆಂಟ್ ಡಿಕ್ಲೇರ್ಸ್ 371 ಟ್ರೀ ಆಫ್ ಬೆಂಗಳೂರು ಕಂಟೋನ್ಮೆಂಟ್ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಸೊ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಕಂಟೋನ್ಮೆಂಟ್ ಕಾಲೋನಿಯ 8.63 ಎಕರ್ಸಿನ ಕಂಟೈನಿಂಗ್ 371 ಟ್ರೀಸ್ ಮತ್ತು 50 ಡಿಫರೆಂಟ್ ಸ್ಪೀಶೀಸ್ ಇರುವಂತಹ ಇದು ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ಅ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಹೇಗೆ ಡಿಕ್ಲೇರ್ ಆಗುತ್ತೆ ಅಂತ ಕೇಳಿದರೆ, ಸ್ಟೇಟ್ ಗವರ್ನಮೆಂಟಿನ ಫಾರೆಸ್ಟ್ ಎಕಾಲಜಿ ಮತ್ತು ಎನ್ವೈರನ್ಮೆಂಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಡಿಕ್ಲೇರ್ ಮಾಡ್ತಾರೆ. ದಟ್ ಈಸ್ ಅಟ್ ದ ಸ್ಟೇಟ್ ಲೆವೆಲ್. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ನೀವು ನೋಡಬಹುದು, ಇಷ್ಟೆಲ್ಲ ಹೆರಿಟೇಜ್ ಸೈಟ್ಸ್ ಇದೆ. ಸೊ ಕರ್ನಾಟಕದಲ್ಲಿ GKVK ಕ್ಯಾಂಪಸ್ಸು, ಟ್ಯಾಮರಿನ್ ಗ್ರೂವ್ ಕ್ಯಾಂಪಸ್ಸು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಇವುಗಳಲ್ಲಿ ನಮ್ಮ ಹೆರಿಟೇಜ್ ಸೈಟ್ಸ್ ಇರುವಂತದ್ದು. ಹೇಗೆ ಡಿಕ್ಲೇರ್ ಆಗುತ್ತೆ ಅಂತ ಕೇಳಿದ್ರೆ, ಒಂದು ವೆಲ್ ಡಿಫೈನ್ಡ್ ಏರಿಯಾ ಇರಬೇಕು. ಏರಿಯಾ ಸ್ಕ್ಯಾಟರ್ಡ್ ಆಗಿರಬಹುದು, ವೆಲ್ ಡಿಫೈನ್ಡ್ ಆಗಿರಬೇಕು ಮತ್ತು ಎಕಲಾಜಿಕಲಿ ಫ್ರೆಜೈಲ್ ಆದಂತಹ ಎಕೋಸಿಸ್ಟಮ್ಸ್, ದಟ್ ಈಸ್ ಟೆರೆಸ್ಟ್ರಿಯಲ್, ಕೋಸ್ಟಲ್ ಮತ್ತು ಇನ್ಲ್ಯಾಂಡ್ ವಾಟರ್ಸ್, ಮರೀನ್ ಎಕೋಸಿಸ್ಟಮ್ ಇರುವಂತಹ ರಿಚ್ ಬಯೋಡೈವರ್ಸಿಟಿ ಇದಾಗಿರಬೇಕು. ಅಂಡರ್ ಸೆಕ್ಷನ್ 37 ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002, ಸ್ಟೇಟ್ ಗವರ್ನಮೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ಲೋಕಲ್ ಬಾಡೀಸ್, ಕರೆಂಟ್ ಲೋಕಲ್ ಬಾಡೀಸ್ ಆದಂತಹ ಮುನ್ಸಿಪಲ್ ಗವರ್ನಮೆಂಟ್, ಪಂಚಾಯತ್ಸ್ ಅನ್ನ ಕನ್ಸಲ್ಟ್ ಮಾಡಿ ನೋಟಿಫೈ ಮಾಡುವಂಥದ್ದು. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇದರಲ್ಲಿ ಸ್ಟೇಟ್ ಗವರ್ನಮೆಂಟ್ಗೆ ಅಡ್ವೈಸ್ ಅನ್ನ ಮಾಡುತ್ತೆ. ಹಾಗಿದ್ದಾಗ ಕರ್ನಾಟಕದಲ್ಲಿ ಇರುವಂತಹ 6 ಸೈಟ್ಗಳು ಯಾವುದು ಅಂತ ಕೇಳಿದ್ರೆ, ನಲ್ಲೂರು ಟ್ಯಾಮರಿಂಡ್ ಗ್ರೋವ್,
ಹೊಗರೇಕಾನ್ ದಟ್ ಈಸ್ ಚಿಕ್ಕಮಂಗ್ಳೂರು, ಶೋಲಾ ಫಾರೆಸ್ಟ್ ಅಂತ ನಾವೇನ್ ಹೇಳ್ತೀವಿ, ಇದು ಮಹಾರಾಷ್ಟ್ರದವರೆಗೂ ಸಿಗುತ್ತೆ ನಮಗೆ. ಶೋಲಾ ಫಾರೆಸ್ಟ್ ಗ್ರಾಸ್ ಲ್ಯಾಂಡ್ಸ್ ಗಳನ್ನು ಸೇರಿ ಗ್ರಾಸ್ ಲ್ಯಾಂಡ್ಸ್ ಗಳ ಮಧ್ಯೆ ಒಂದಷ್ಟು ಟ್ರೀಸ್ ಗಳು ಅಲ್ಲಲ್ಲಿ ಬೆಳೆದಿರುವಂತದ್ದು ಶೋಲಾ ಫಾರೆಸ್ಟಿನ ಯುನೀಕ್ ಜಿಯೋಗ್ರಾಫಿಕಲ್ ಫೀಚರ್. ದೆನ್ GKVK ಕ್ಯಾಂಪಸ್ ಬೆಂಗಳೂರು, ಶಿವಮೊಗ್ಗದಲ್ಲಿ ಇರುವಂತಹ ಅಂಬರಗುಡ್ಡ, ಇದು ಕೂಡ ಶೋಲಾ ವೆಜಿಟೇಷನ್ ಮತ್ತು ಗ್ರಾಸ್ ಲ್ಯಾಂಡ್ಸ್. ಶ್ರೀ ಸಿದ್ದೇಶ್ವರ ಸ್ವಾಮಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟು ವಿಜಯಪುರದಲ್ಲಿ ಇರುವಂತದ್ದು. ಮತ್ತು ಮೋಸ್ಟ್ ರೀಸೆಂಟ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ರೈಲ್ವೆ ಕಾಲನಿ ಆಫ್ ಬೆಂಗಳೂರು. ಓಕೆ, ರೈಟ್. ಮುಂದಿನ ಒಂದು ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಹೈಪರ್ ಟೆನ್ಷನ್ ಗೆ ರಿಲೇಟೆಡ್ ಆಗಿದೆ. ಸೊ ರೀಸೆಂಟ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್, ಜಯದೇವ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಫ್ ಸೈನ್ಸಸ್ ಅಂಡ್ ರಿಸರ್ಚ್ ನ ಪ್ರಕಾರ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ರೈಸಿಂಗ್ ಹಾರ್ಟ್ ಅಟ್ಯಾಕಿನ ರಿಲೇಟೆಡ್ ಆಗಿ. ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತಾ ಇದೆ ನೀವು ನೋಡ್ಬೋದು, ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲಸ್ ಮೆನಿ ವೆಲ್ ನೋನ್ ಆಕ್ಟರ್ಸ್, media persons have died young because of heart attack, and has launched a short educational audio capsule called Nimma Hridaya Namma Kalaji, that is your heart and it is our care. Government of India has adopted 25/25 goal. ಪ್ರಶ್ನೆ ಹೇಗ್ ಬರಬಹುದು ಅಂದ್ರೆ 25/25 ಈಸ್ ರಿಲೇಟೆಡ್ ಟು ಅಂತ ಬಂದ್ಬಿಟ್ಟು ರಿಡ್ಯೂಸಿಂಗ್ ಮಾಲ್ ನ್ಯೂಟ್ರಿಷನ್ ಬೈ ದ ಎಂಡ್ ಆಫ್ ದ ಇಯರ್ 2025 so on so forth ಅಂತ ಇರ್ಬೋದು. ಬಟ್ ಇಟ್ ಈಸ್ ಆಕ್ಚುಲಿ ಟು ರೆಡ್ಯೂಸ್ ಪ್ರೀಮೆಚೂರ್ ಮಾರ್ಟಾಲಿಟಿ ಬೈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, NCDs ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ದ ಲಾರ್ಜೆಸ್ಟ್ ಕಾಸ್ ಆಫ್ ಡೆತ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಅರೆಸ್ಟ್, ಕಾರ್ಡಿಯಾಕ್ ಡಿಸೀಸಸ್, ಡಯಾಬಿಟೀಸ್, ಇವೆಲ್ಲವೂ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಹಾಗಾದ್ರೆ ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದು ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್, ಆಮೇಲೆ ಕೋವಿಡ್, ಇವೆಲ್ಲ ಕಮ್ಯುನಿಕೇಬಲ್ ಡಿಸೀಸಸ್. ಓಕೆ, ಇನ್ 2023 the government of India launched 75/25 initiative on the World Hypertension Day. ಇದರಲ್ಲಿ 75 million individuals living with hypertension and diabetes to standardize care, ಅವರಿಗೆಲ್ಲ ಕೇರ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ. 75 million ಅಂದ್ರೆ ನಿಮಗೆ 7.5 crores ಆಗುತ್ತೆ. ಓಕೆ, ಸೊ ಅಷ್ಟು ಜನ ಇದ್ದಾರೆ. ಮುಂದಿನ ಒಂದು ನ್ಯೂಸ್, ಶರಾವತಿ ಪ್ರಾಜೆಕ್ಟಿನ ಮೇಲೆ ವರ್ಕ್ ವೇಗವಾಗಿ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರ್. ಸೊ ವರ್ಕ್ ಆನ್ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಟು ಬಿಗಿನ್ ಆಫ್ಟರ್ ಕನ್ವಿನ್ಸಿಂಗ್ ಲೋಕಲ್ ಪೀಪಲ್ ಹೂ ಆರ್ ಅಪೋಸಿಂಗ್ ಇಟ್. ದ ಪ್ರಾಜೆಕ್ಟ್ ಪ್ರೊಡಕ್ಷನ್ ಆಫ್ 2000 megawatt ಆಫ್ ಅಟ್ ಲೋ ಕಾಸ್ಟ್. ಸೊ ಇಲ್ಲಿ ನೋಡ್ಬೋದು ನೀವು ಶರಾವತಿ ರಿವರಿನ ಒಂದು ಇಮೇಜು. ಅದಕ್ಕೆ ಮುಖ್ಯವಾಗಿ ಶರಾವತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇದು ಅಂಬು ತೀರ್ಥ ಅನ್ನುವುದ ದಟ್ ಈಸ್ ತೀರ್ಥಹಳ್ಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಉದ್ಭವವಾಗಿ ವೆಸ್ಟ್ವರ್ಡ್ ಫ್ಲೋಯಿಂಗ್ ರಿವರ್ ಆಫ್ ಕರ್ನಾಟಕ. ಓಕೆ, ಸೊ ಡ್ರೈನ್ಸ್ ಇನ್ ಟು ಅರೇಬಿಯನ್ ಸಿ ಅಟ್ ಹೊನ್ನಾವರ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಉತ್ತರ ಕನ್ನಡ ಡಿಸ್ಟ್ರಿಕ್ಟಿನಲ್ಲಿ ಅದು ವೆಸ್ಟ್ವರ್ಡ್ ಫ್ಲೋಯಿಂಗ್. ಕೆಲವಷ್ಟೇ ಮಾತ್ರ ಬೀಡತಿ ಅಂತ ಒಂದು ನದಿ ಇದೆ. ಓಕೆ, ಈ ತರ ಕೆಲವು ನದಿಗಳು ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗಿರುತ್ತೆ. ಓಕೆ, ಮೇಜರ್ ಟ್ರಿಬ್ಯೂಟರೀಸ್ ಏನು ಅಂದ್ರೆ ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ, ಇಲಕುಂಜಿ, ಎಣ್ಣೆಹೊಳೆ, ಇವೆಲ್ಲ ನಮ್ಮ ಮೇಜರ್ ಟ್ರಿಬ್ಯೂಟರೀಸ್. ರಿವರ್ ಬೇಸಿನ್ ಇಸ್ ಮೋಸ್ಟ್ಲಿ ಮೇಡ್ ಅಪ್ ಆಫ್ ಪ್ರೀ-ಕ್ಯಾಂಬ್ರಿಯನ್ ರಾಕ್ಸ್ ಇನ್ ದಿಸ್ ರೀಜನ್. ರೈಟ್, ಮುಂದಿನ ಒಂದು ನ್ಯೂಸ್ HAL ದಟ್ ಈಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಮೂರನೇ ಒಂದು ಇಂಜಿನ್ ಫಾರ್ LCA ದಟ್ ಈಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಏನ್ ಹೇಳ್ತೀವಿ, ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅದು ಬಂದಿದೆ. ಮೂರನೇ ಇಂಜಿನ್ ಯಾರಿಂದ ಅಂದ್ರೆ ಜನರಲ್ ಎಲೆಕ್ಟ್ರಿಕ್ ಏರೋಸ್ಪೇಸ್ ಇಂದ ಬಂದಿರುವಂತದ್ದು. ಅಪ್ಗ್ರೇಡೆಡ್ ವೇರಿಯಂಟ್ ಆಫ್ ಇಂಡಿಯಾಸ್ ಇಂಡಿಜಿನಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಟ್ HAL. ಇದರಲ್ಲಿ ಕೇಪಬಿಲಿಟೀಸ್ ಇದೆ. ಇದು ಅಷ್ಟಾಗಿ ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಅಲ್ಲ. ಓಕೆ, ದೆನ್ ಬ್ಯಾಂಗ್ಳೂರ್ ಟು ಹೋಸ್ಟ್ 3-day CPA conference. What is CPA conference? That is Commonwealth Parliamentary Association India region ಕಾನ್ಫರೆನ್ಸ್ ಇದಾಗಿರುತ್ತೆ. ಸೊ ಲೋಕಸಭಾ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಇದನ್ನ ವಿಧಾನಸೌಧದಲ್ಲಿ ಇನಾಗರೇಟ್ ಮಾಡುವಂಥದ್ದು. ವೈ ಈಸ್ ಇಟ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಪಾರ್ಲಿಮೆಂಟಿನಲ್ಲಿ ನಮಗೆ ಪಾರ್ಲೇರ್ ಅಂತ ಹೇಳ್ತಾರೆ. ಓಕೆ, ಅಲ್ಲಿಂದ ಬಂದಿರುವಂತದ್ದು ಪಾರ್ಲಿಮೆಂಟ್, ದಟ್ ಈಸ್ ಟು ಸ್ಪೀಕ್ ಫ್ರೆಂಚ್ ವರ್ಡ್. ಈ
ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಲ್ಲಿ ಏನು ಬೆಸ್ಟ್ ಪ್ರಾಕ್ಟೀಸಸ್, ಹೇಗೆ 0 ಅವರ್ ಅನ್ನ ಕಂಡಕ್ಟ್ ಮಾಡೋದು, ಹೇಗೆ ಕ್ವೆಶ್ಚನ್ ಅವರ್ ಅನ್ನ ಕಂಡಕ್ಟ್ ಮಾಡೋದು, ಇವೆಲ್ಲವನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು. ವಾಟ್ ಆರ್ ದ ಬೆಸ್ಟ್, ಹೌ ಟು ಕೀಪ್ ನೋಟ್, ಹೌ ಟು ಟೇಕ್ ವೋಟ್ಸ್, ಇದೆಲ್ಲ ಡಿಸ್ಕಸ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಇಸ್ ಹೋಸ್ಟಿಂಗ್ ದ ಇವೆಂಟ್. ಇದು 3 ಡೇ ಕಾನ್ಫರೆನ್ಸ್ ಆಗಿರುತ್ತೆ. 11ನೆಯ ಕಾನ್ಫರೆನ್ಸ್ ಇದು. ರೈಟ್, ಮುಂದಿನ ಒಂದು ನ್ಯೂಸ್ ಬಹಳನೇ ಇಂಪಾರ್ಟೆಂಟ್ ಆದಂತೂ, ಪ್ರೊಫೆಸರ್ ವಿ.ಕೆ. ಗೋಕಾಕ್ ಅವಾರ್ಡ್ ಅನ್ನ ಆನಂದ್ ಪಾಟೀಲ್ ಅವರಿಗೆ ಕೊಡಲಾಗ್ತಾ ಇದೆ. ಆನಂದ್ ಪಾಟೀಲ್ ಅವರು ಬಾಲ ಸಾಹಿತ್ಯ ಅಂತ ನಾವೇನ್ ಹೇಳ್ತೀವಿ, ಆ ಬಾಲ ಸಾಹಿತ್ಯದಲ್ಲಿ ಕೊಡುಗೆಯನ್ನ ಕೊಟ್ಟಂತವರು, ಅವರ ಕೊಡುಗೆಯನ್ನ ಗುರುತಿಸಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಗೆದ್ದಂತಹ ವಿ.ಕೃ ಗೋಕಾಕ್ ಅವರ ಹೆಸರಿನಲ್ಲಿ ಇನ್ಸ್ಟಿಟ್ಯೂಟ್ ಆದಂತಹ ಅವಾರ್ಡ್ ಅನ್ನ ಕೊಡಲಾಗ್ತಾ ಇದೆ. ಪಾಟೀಲ್ ಇಸ್ ಅ ಬಾಲ ಸಾಹಿತ್ಯ ಅವಾರ್ಡ್ ವಿನ್ನರ್ ಫ್ರಮ್ ದ ಕೇಂದ್ರ ಸಾಹಿತ್ಯ ಅಕಾಡೆಮಿ. Okay, the event is hosted by Bharatiya Vidya Bhavan and Vinayaka Gokak ವಾಂಗ್ಮಯ ಟ್ರಸ್ಟ್. ಈ ಅವಾರ್ಡ್ ಅನ್ನ 2010ರಲ್ಲಿ ಇದು ಸ್ಟಾರ್ಟ್ ಆಗಿರುವಂತದ್ದು. ಫಸ್ಟ್ ರೆಸಿಪಿಯೆಂಟ್ ಚಂದ್ರಶೇಖರ್ ಕಂಬಾರರು. ಓಕೆ, ಸೊ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಪ್ರಶಸ್ತಿಗಳ ಬಗ್ಗೆ ಕ್ವೆಶನ್ಸ್ ಪುಷ್ಕಳವಾಗಿ ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಸಾಕಷ್ಟು ಕ್ವೆಶನ್ಸ್ ನಿಮ್ಗೆ ಯಾವಾಗ್ಲೂ ಬರುವಂತದ್ದು. ರೈಟ್, ಮುಂದಿನ ಒಂದು ಇಂಪಾರ್ಟೆಂಟ್ ಥಿಂಗು, ಸಿವಿಕ್ ಗ್ರೂಪ್ಸ್. ನಾವೇನ್ ಹೇಳ್ತೀವಿ ಇದನ್ನ, ಸಿವಿಕ್ ಸೊಸೈಟಿ ಆರ್ಗನೈಸೇಷನ್, CSO ಅಂತ ಹೇಳ್ತೀವಿ, ಅಥವಾ ಪ್ರೆಷರ್ ಗ್ರೂಪ್ಸ್ ಅಂತಾನೂ ಹೇಳ್ಬೋದು. ಫಾರ್ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ಪ್ರೆಷರ್ ಗ್ರೂಪ್ಸ್. ಅವರು NGT in the civic groups in the city have moved the National Green Tribunal seeking cancellation of the Twin Tunnel project. ಸೊ ಗ್ರೂಪ್ಸ್ ಎಲ್ಲ ಸೇರ್ಬಿಟ್ಟು ಕೋರ್ಟ್ ಅನ್ನ ಅಪ್ರೋಚ್ ಮಾಡೋದು, ದಟ್ ಈಸ್ ಟ್ರಿಬ್ಯುನಲ್, ಜಸ್ಟಿಸ್ಗೋಸ್ಕರ ಅಪ್ರೋಚ್ ಮಾಡಿರುವಂತದ್ದು. ಈ ಪಿಟಿಷನ್ ಏನ್ ಹೇಳ್ತಾ ಇದೆ ಅಂದ್ರೆ, 19,000 ಕೋಟಿಗಳ ಪ್ರಾಜೆಕ್ಟು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸಸ್ ಮತ್ತು ಫ್ಲಾಸ್ ಇಂದ ರಿಡಲ್ ಆಗಿದೆ. ಬೆಂಗಳೂರಿನ ಮೊಬಿಲಿಟಿ ಪ್ಲಾನ್ಸ್ ಅನ್ನ, ಅಂದ್ರೆ ಲಾಸ್ಟ್ ಮೈಲ್ ಮೊಬಿಲಿಟಿ ಅಂತ ಹೇಳ್ತಾರೆ, ಆ ಲಾಸ್ಟ್ ಮೈಲ್ ಮೊಬಿಲಿಟಿಯನ್ನ ಇದು ಹ್ಯಾಂಪರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌಎವರ್ NGT ಹ್ಯಾಸ್ ನೋ ಜುರಿಸ್ಟ್ರಿಕ್ಷನ್. ನೆನ್ಪಿಟ್ಕೊಳ್ಳಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮತ್ತು ಫಾರೆಸ್ಟ್ ರೈಟ್ಸ್, ಇದೆರಡು ಇಂಪಾರ್ಟೆಂಟ್ ಪಾರ್ಟ್ಸ್. ಇದರ ಮೇಲೆ NGT ಯಾವುದೇ ರೂಲಿಂಗ್ ಕೊಡುವಂತೆ ಇಲ್ಲ. ಓಕೆ, ಇದನ್ನ ಬಿಟ್ಟು ಕೊಡಬಹುದು. ದುರಂತ ಏನು ಅಂದ್ರೆ, ಗ್ರೀನ್ ಅಂತ ಬಂದಾಗ ನಮ್ಗೆ ಫಾರೆಸ್ಟ್ ರೈಟ್ಸ್ ಬರಲೇಬೇಕು, ಬಟ್ ಇಟ್ ಈಸ್ ನಾಟ್ ಕವರ್ಡ್. ಓಕೆ, ಸೊ ಟುವರ್ಡ್ಸ್ ಬಳ್ಳಾರಿ ರೋಡು ಮತ್ತು ಈ ಕಡೆ ಟುವರ್ಡ್ಸ್ ಹೊಸೂರ್ ರೋಡು, ಇದರ ಮುಖಾಂತರ ಕನೆಕ್ಟ್ ಆಗ್ತಾ ಇರುವುದು ಟನಲ್ ಕಾರಿಡಾರ್. ರೈಟ್, ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್, ಕರ್ನಾಟಕ ಹೌಸಸ್ ಮೋರ್ ದ್ಯಾನ್ 50% ಆಫ್ ಮಿಡ್ ಮಾರ್ಕೆಟ್ GCC ಯೂನಿಟ್ಸ್. Okay, so around employing 74,000 professionals, find a new report by KDEM, ಸ್ಟ್ಯಾಂಡರ್ಡ್ ಆದಂತಹ ಕರ್ನಾಟಕದ ಡಿಜಿಟಲ್ ಎಕಾನಮಿ ಮಿಷನ್ ಇನ ಅಡಿಯಲ್ಲಿರುವಂತದ್ದು, ಇನ್ ಕೊಲಾಬರೇಷನ್ ವಿತ್ so and so. So what is this meaning of 50% of India's market GCC ಅಂತ ಕೇಳಿದಲ್ಲಿ, Karnataka Global Capacity Center 2024-25 have established 500 new GCCs, raising the total to 1,000 by 2029. So this is Global Capacity Center ಅಂತ ಹೇಳ್ತಾ ಇರುವಂತದ್ದು. ಎಷ್ಟು ಜನನ ಎಂಪ್ಲಾಯ್ ಮಾಡಿದೆ? ಇಷ್ಟು ಜನ ಎಂಪ್ಲಾಯ್ಮೆಂಟ್ ಅನ್ನ ಕೊಟ್ಟಿದೆ. ಇದು ಒಂದು ಹೆಮ್ಮೆಯ ವಿಚಾರ, ಬಿಕಾಸ್ ವಿ ಆರ್ ಇನ್ ದ ಎಂಟೈರ್ ನೇಷನಿನಲ್ಲಿ ಡಿಜಿಟಲ್ ಮತ್ತು ಟೆಕ್ನಾಲಜಿಗೆ ರಿಲೇಟೆಡ್ ಆಗಿ ನಾವು ಕಟಿಂಗ್ ಎಡ್ಜ್ ಅಲ್ಲಿ ಇರುವಂತದ್ದು. ವಿ ಆರ್ ಅಟ್ ದ ಕಟಿಂಗ್ ಎಡ್ಜ್ ಆಫ್ ಟೆಕ್ನಾಲಜಿ. Okay, Karnataka home to 50% of India's AI/ML talent and 38% of digital workforce. Artificial intelligence, which is so booming, and India is 50% of India's AI/ML talent ಅಂತ ಹೇಳ್ತಾ ಇದ್ದಾರೆ. Then coming to Ministry of Education has released the NIRF rankings 2025. NIRF rankings related ಆಗಿ number 1 university in India is ನಮ್ಮ IISc ಬ್ಯಾಂಗ್ಳೂರ್. ಓಕೆ, ಸೊ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆದ್ರೆ, ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಬ್ಯಾಂಗ್ಳೂರ್ ನಂಬರ್ 1 ಇರುವಂತದ್ದು IISc ಬ್ಯಾಂಗ್ಳೂರ್, ಅಂಡ್ ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ 5 ಪ್ಯಾರಾಮೀಟರ್ಸ್ ಇದೆ, ದಟ್ ಈಸ್
ಟೀಚಿಂಗ್ ಲರ್ನಿಂಗು, ಪ್ರೊಫೆಷನಲ್ ಪ್ರಾಕ್ಟೀಸು ಅಂಡ್ ಸೋ ಆನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕೊಡುವಂಥದ್ದು HRD ಅಲ್ಲ, MHRD ಅಲ್ಲ. ರೈಟ್. ಸೊ ಇದರೊಂದಿಗೆ ವಿ ಹವ್ ಕಮ್ ಟು ದ ಎಂಡ್ ಆಫ್ ದಿಸ್ ವೀಕ್ಸ್ ಕರೆಂಟ್ ಅಫೇರ್ಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.